ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪವರ್ಫುಲ್ ಮಿಷಿನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಒನ್ ಆಫ್ ಮೈ ಡ್ರೀಮ್. ತುಂಬ ಆಸೆ ಇಟ್ಕೊಂಡಿದ್ದೆ, ನನ್ನ ಡ್ರೀಮ್ ಕೂಡ ಆಗಿತ್ತು. ಐ ನೀಡ್ ಟು ಬೈ ದಿಸ್ ಮಷಿನ್ ಅಂತ. ಆ ಮಷಿನ್ ಯಾವುದು, ಹೇಗಿರುತ್ತೆ, ಅದ್ರ ಪರ್ಫಾರ್ಮೆನ್ಸ್ ಹೇಗಿದೆ ಏನು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ಕಂಪ್ಲೀಟ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಮೋಸ್ಟ್ಲಿ ಆಲ್ರೆಡಿ ನಿಮಗೆ ಈ ಐಕಾನ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಏನು ಮಿಷಿನ್ ಇದು ಅಂತ. ಮೈಟ್ ಬಿ ಗೊತ್ತಿಲ್ಲ ಅಂದರೆ ಇನ್ನು ಕೇವಲ 2-3 ಸೆಕೆಂಡ್ಸಲ್ಲಿ ಆಲ್ರೆಡಿ ತಮ್ಮನೇಲಿ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಏನು ಮಿಷಿನ್ ಅಂದರೆ ಇದು ಬಂದ್ಬಿಟ್ಟು ಮ್ಯಾಕ್ ಬುಕ್ ಪ್ರೋ M4 Pro, ದ ಲೇಟೆಸ್ಟ್ ವೇರಿಯಂಟ್ M4 Pro. ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಬನ್ನಿ ಶುರು ಮಾಡೋಣ. ನಾನು ತೊಗೊಂಡಿರೋ ವೇರಿಯಂಟು 24 GB ರ್ಯಾಮು ಮತ್ತು 1 TB SSD ಇರುವಂಥ ವೇರಿಯಂಟು. ಸೊ ಇದರಲ್ಲಿ M4 ಮತ್ತು M4 Pro ಅಂತ ಬರುತ್ತೆ. M4ಅಲ್ಲಿ ನಿಮಗೆ 10 ಕೋರ್ ಬರುತ್ತೆ, M4 Proನಲ್ಲಿ 12 ಕೋರ್ ಸಿಗುತ್ತೆ. ಸೊ ವಿಡಿಯೋ ಎಡಿಟಿಂಗ್ ಪರ್ಪಸ್ಗೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮಿಷಿನ್ ಇನ್ ಆ್ಯಪಲ್. ಸೊ ನಿಮಗೆ ವಿಂಡೋಸು ಕೂಡ ನೀವು ತೊಗೋಬೋದು. ವಿಂಡೋಸ್ ತೊಗೊಂಡು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸೊ ವಿಂಡೋಸ್ ನೀವು ಎಷ್ಟೇ ಹೈ ಕಾನ್ಫಿಗರೇಷನ್ ತೊಗೊಂಡ್ರು ಸಮ್ವೇರ್ ಇಟ್ ವಿಲ್ ಲ್ಯಾಗ್. ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವು ಲೇಟೆಸ್ಟ್ ಪ್ರೊಸೆಸರ್ಗೆ ಹೋಗ್ತೀರಾ ಆ್ಯಂಡ್ ಎಂಡ್ ಗ್ರಾಫಿಕ್ ಕಾರ್ಡ್ ಹೋಗ್ತೀರಾ ಅಂದರು ಸಮ್ವೇರ್ ಇಟ್ ವಿಲ್ ಲ್ಯಾಗ್. ಬಟ್ ಈ ಮಿಷಿನ್ ಆ ಥರ ಅಲ್ಲ. ನೋಡೋಕ್ಕೆ ಚಿಕ್ಕದಾಗಿದೆ, ಅದೇನೋ ಗಾದೆ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಸೊ ಆ ಥರ ಮಷಿನ್ ಇದು. ಇದ್ರ ಬಗ್ಗೆ ನಾವು ಬೇಸಿಕಲಿ ಹೇಳಬೇಕು ಅಂತ ಹೇಳಿದ್ರೆ, ಇದ್ರ ಪ್ರೈಸು ಅರೌಂಡ್ ಸಮ್ವೇರ್ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿದ್ರೆ 2,39,000 ಆಗುತ್ತೆ. ಸೊ ಇದು ನನಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಕ್ಕಿದೆ. ಆ್ಯಂಡ್ ಡಿಸ್ಕೌಂಟ್ ಅಂದರೆ ಮೇಜರ್ ಡಿಸ್ಕೌಂಟ್ ಅಂತ ಏನಿಲ್ಲ, ಇಟ್ ಸಮ್ವೇರ್ ಅರೌಂಡ್ ಒಂದು 20% ಆ ಥರ. ಸೊ ಬಟ್ ಅಬೌಟ್ 2 lakh ಅಂತ ಇದ್ದೇ ಇದೆ. ಈ ವೇರಿಯಂಟಿಗೆ 2 lakh ಕೊಡ್ಬೋದಾ, ಏನಿದೆ ಅಂತದ್ದು ಇದರಲ್ಲಿ, ಯೂಸ್ಫುಲ್ ಇದೆಯಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಜಸ್ಟ್ ಚೆಕ್ ಮಾಡೋ ಪರ್ಪಸ್ಗೆ ಆಲ್ರೆಡಿ ನಾನು ಮೇಲ್ಗಡೆ ರ್ಯಾಪರ್ ತೆಗೆದಿದ್ದೀನಿ. ಬಿಕಾಸ್ ನಾವು ಐಟಮ್ ತೊಗೋಬೇಕಾದ್ರೆ ಪ್ರಾಪರಾಗಿ ಇದೆಯಾ ಏನು ಮಾಡೋದಕ್ಕೆ ಆಲ್ರೆಡಿ ಚೆಕ್ ಮಾಡಬೇಕಾಗುತ್ತೆ. ಸೊ ಮೇಲ್ಗಡೆ ರ್ಯಾಪರ್ ಆಲ್ರೆಡಿ ತೆಗೆದಿದ್ದೀನಿ. ಸೊ ಈ ರ್ಯಾಪರ್ನ ಈ ಥರ ಜಸ್ಟ್ ನಿಮಗೆ ತೋರಿಸ್ಬೇಕು ಯಾವ ಥರ ಇರುತ್ತೆ ಮ್ಯಾಕು, ಯಾವ ಥರ ಓಪನ್ ಮಾಡೋದಂತ. ಸೊ ನಿಮಗೆ ಐಕಾನ್ ಇರುತ್ತೆ, ಜಸ್ಟ್ ಐಕಾನ್ ಈ ಥರ ಓಪನ್ ಮಾಡಿದ್ರೆ ಆ ವೇರಿಯಂಟ್ ನಿಮ್ಮ ಒಳಗಡೆ ಕಾಣುತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಬಾಕ್ಸ್ನ ಡಿಸೈನ್ ಮಾಡಿದ್ದಾನೆ ಅಂದರೆ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಓಪನ್ ಆಗುತ್ತೆ. ಅದಾದಮೇಲೆ ಇದು ಈ ಸೈಡ್ ಕೂಡ ಅಷ್ಟೇ. ಸೊ ನೆಕ್ಸ್ಟು ಇದನ್ನು ಈ ಥರ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಮ್ಯಾಕ್ ಬುಕ್ ಪ್ರೋ M4 ಕಾಣುತ್ತೆ. ಓಕೆ, ಇವಾಗ ಬೇಕಾಗಿರೋದು ಮಾತ್ರ ಇಲ್ಲಿ ಇಟ್ಕೊಂಡು ಮಿಕ್ಕಿದೆಲ್ಲ ಆ ಕಡೆ ಈ ಕಡೆ ಸ್ಟಫ್ನ ರಿಮೂವ್ ಮಾಡೋಣ. ಮ್ಯಾಕ್ ಬುಕ್ ಪ್ರೋ ಸೊ ನಾನು ನಿಮಗೆ ಯಾವಾಗಲೇ ಹೇಳಿದ ಹಾಗೆ M4 Pro ಚಿಪ್ ಇದು. 24 GB ರ್ಯಾಮ್ ಬರುತ್ತೆ, 1 TB SSD ಸ್ಟೋರೇಜ್ ಬರುತ್ತೆ, 14 ಇಂಚ್ ಡಿಸ್ಪ್ಲೇ ಬರುತ್ತೆ. ಮೀನ್ಸ್ 14.2 ಇರುತ್ತೆ, 14 ಇಂಚ್ ಮ್ಯಾಕ್ ಬುಕ್ ಪ್ರೋ ಡಿಸ್ಪ್ಲೇ ಬರುತ್ತೆ. ಸೊ ಅನ್ಬಾಕ್ಸ್ ಮಾಡೋಣ ಬನ್ನಿ. ಈ ಮ್ಯಾಕ್ ಅನ್ಬಾಕ್ಸ್ ಮಾಡೋಕ್ಕೆ ಏನೋ ಒಂಥರ ಖುಷಿ. ಬಿಕಾಸ್ ಅವ್ರು ಯಾವ ಲೆವೆಲ್ಗೆ ಆ ಪ್ಯಾಕ್ನ ಡಿಸೈನ್ ಮಾಡಿದ್ದಾರೆ ಅಂದರೆ ಅದನ್ನು ನೋಡಿದ್ರೆ ಏನೋ ಒಂಥರ ಖುಷಿ. ಅನ್ಬಾಕ್ಸ್ ಮಾಡೋಕ್ಕೆ ನಮ್ಗೆ ಏನೋ ಒಂಥರ ಜೋಶ್ ಇರುತ್ತೆ. ಸೊ ಜಸ್ಟ್ ಇದನ್ನು ಆರೋ ಮಾಡ್ತಾ ಹಿಂಗೆ ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ಓಪನ್ ಆಗುತ್ತೆ. ಸೀಮಿನಲ್ಲಿ ಅದೇ ಥರ ಆ ಕಡೆ ಒಂದಿರುತ್ತೆ, ಅದನ್ನು ಈ ಥರ ಓಪನ್ ಮಾಡಿದ್ರೆ ದ ಮಷಿನ್ ಈಸ್ ರೆಡಿ ಟು ರೋರ್. ಸೊ ನೆಕ್ಸ್ಟು ಇದೆಲ್ಲ ಆ ಕಡೆ ಎತ್ತಿಕೊಂಡ್ಬರೋಣ, ವಿಡಿಯೋ ಬರೋದು ಬೇಡ. ಇದೆಲ್ಲ ನೀವು ನೋಡ್ತಾ ಇರ್ಬೋದು ಮ್ಯಾಕ್ ಬುಕ್ ಪ್ರೋ ಇವಾಗ ಅನ್ಬಾಕ್ಸ್ ಆಗ್ತಾ ಇದೆ. ಗೈಸ್, ಮಿಷಿನ್ ಒಳಗಡೆ ಇದೆ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂದರೆ ಆ್ಯಪಲ್ ಪ್ರಾಡಕ್ಟ್ಸ್ ಅನ್ಬಾಕ್ಸ್ ಮಾಡೋದೇ ಒಂಥರ ಕ್ರೇಜಿ. ಸೊ ಓಪನ್ ಮಾಡೋಣ. ಇದೇ ನಮ್ಮ ವೇರಿಯಂಟು. ಸೊ ಇಷ್ಟು ಪುಟಾಣಿದಕ್ಕೆ 2 ಲಕ್ಷದ ಮೇಲೆ ಕೊಟ್ಟಿದ್ದೀವಿ ಅಂದರೆ ಜಸ್ಟ್ ಥಿಂಕ್ ಅಬೌಟ್ ಇಟ್, ಹೌ ಪವರ್ಫುಲ್ ದಿಸ್ ಮಿಷಿನ್ ಈಸ್. ಓಕೆ, ಆ್ಯಸ್ ಆಫ್ ನಾವು ಇದನ್ನು ಸೈಡಿಗೆ ಹೇಳೋಣ. ಇದ್ರ ಜೊತೆಗೆ ಏನೇನು ಕೊಟ್ಟಿದ್ದಾರೆ ಬಾಕ್ಸಲ್ಲಿ ನಾನು ಕೇರ್ಫುಲ್. ನಿಮಗೆ ಯೂಸರ್ ಮ್ಯಾನ್ಯುವಲ್ ಗೈಡ್ ಸಿಗುತ್ತೆ.
ಓಕೆ, ಇದರಲ್ಲಿ ನಿಮಗೆ ಮ್ಯಾಕ್ಬುಕ್ನ ಯಾವ ಥರ ಯೂಸ್ ಮಾಡೋದು ಫಂಕ್ಷನಾಲಿಟೀಸ್ ಎಲ್ಲ ಇದಿರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಿಮ್ಗೆ ಜಾಸ್ತಿ ಏನೂ ಇರೋಲ್ಲ. ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಆಪ್ರೇಟ್ ಮಾಡೋದು, ಆ ಡೀಟೇಲ್ಸ್ ಎಲ್ಲ ಇದರಲ್ಲಿರುತ್ತೆ. ಸೊ ಇದು ನಮ್ಗೆ ಯೂಸ್ ಇಲ್ಲ, ಆ ಕಡೆ ಹೇಳೋಣ. ಆ್ಯಂಡ್ ನೆಕ್ಸ್ಟು ಕೇಬಲ್ಲು. ಸೊ ನೀವು ಮ್ಯಾಕ್ಬುಕ್ ಕೇಬಲ್ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ. ಜಸ್ಟ್ ಬಾಕ್ಸ್ ಸ್ಟ್ಯಾಪ್ಸ್. ನೀವು M2 ಪ್ರೋನಲ್ಲೆಲ್ಲ ಟೈಪ್ ಸಿ ಟು ಟೈಪ್ ಸಿ ಇರ್ತಿತ್ತು, ಬಟ್ ಇದು ಟೈಪ್ ಸಿ ಇಂದ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಸ್ಟ್ಯಾಪ್ ಬರುತ್ತೆ, ಈ ಥರ ಬರುತ್ತೆ. ಜಸ್ಟ್ ಇದನ್ನು ನೀವು ಲ್ಯಾಪ್ಟಾಪ್ ಹತ್ರ ಹಿಂಗಿಟ್ರೆ ಆಟೋಮೆಟಿಕ್ ಮ್ಯಾಗ್ನೆಟಿಕಲ್ಲಿ ಲಾಕ್ ಆಗುತ್ತೆ. ಸೊ ಪ್ರೀಮಿಯಂ ಕ್ವಾಲಿಟಿ ಆಗಿಂತ ಇದಂತೂ ವೈರ್ ಅಂತೂ ತುಂಬ ಪ್ರೀಮಿಯಮ್ ಇದೆ. ಸೊ ಇದನ್ನು ಆ ಕಡೆ ಇಡೋಣ. ಸೊ ನೆಕ್ಸ್ಟ್ ಇದಕ್ಕೆ USB ಟೈಪ್ ಸಿ ಇದು ಅಡಾಪ್ಟರ್ ಬರುತ್ತೆ. ಸೊ ಅಡಾಪ್ಟರ್ ಓಪನ್ ಮಾಡೋಣ. ವಾವ್, ಟೈಪ್ ಸಿ ಇರುತ್ತೆ. ಇಲ್ಲೂ ನಿಮಗೆ ಆ್ಯಪಲ್ ಐಕಾನ್ ಬರುತ್ತೆ, ನೋಡ್ತಾ ಇರ್ಬೋದು. ಅದನ್ನು ಬಿಟ್ಟರೆ ಇಲ್ಲಿ ನಿಮಗೆ ಡಿಸೈನ್ ಬೈ ಆ್ಯಪಲ್ ಅಂತ ಇರುತ್ತೆ. ಓಕೆ ಗೈಸ್, ಸೊ ಬಾಕ್ಸಲ್ಲಿ ಅಷ್ಟೇ ನೀವು ನೋಡ್ತಾ ಇರ್ಬೋದು. ಅಪಾರ್ಟ್ ಫ್ರಮ್ ದ್ಯಾಟ್ ಬಾಕ್ಸಲ್ಲಿ ಬೇರೆ ಏನೂ ಇರೋಲ್ಲ. ಸೊ ಇದನ್ನೆಲ್ಲ ಮತ್ತೆ ಅದರೊಳಗನೆ ಇಟ್ಬಿಟ್ಟು ಇವಾಗ ಮಷೀನನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ಗೈಸ್, ದ ಮೈನ್ ಮೆಷಿನ್ ಈಸ್ ಹಿಯರ್. ಸೊ ನಾನು ತೊಗೊಂಡಿರೋದು ಸ್ಪೇಸ್ ಬ್ಲ್ಯಾಕು. ಸೊ ಅನ್ಬಾಕ್ಸಿಂಗ್ ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂತ ನೋಡಿ. ಸೊ ವಾವ್, ನಿಮ್ಗೆ ಆಲ್ರೆಡಿ ಇಲ್ಲೇ ಕಾಣಿಸ್ತದೆ ಮ್ಯಾಕ್ಬುಕ್ ಪ್ರೋ. ಅದಾದಮೇಲೆ ಎಷ್ಟು ನೀವು ಇದನ್ನು ಹಂಗೆ ತೆಗೆದರೆ ಮ್ಯಾಕ್ಬುಕ್ ಪ್ರೋ ಗೈಸ್ ನೋಡಿ, ಕ್ವಾಲಿಟಿ ನೋಡಿ ಎಷ್ಟು ಪ್ರೀಮಿಯಮ್ ಇದೆ ಅಂತ ನೋಡಿ. ಡಿಸೈನ್ ಕ್ವಾಲಿಟಿ ಮಾತ್ರ ಆ್ಯಪಲ್ ಮುಂದೆ ಯಾರು ಮೀರ್ಸೋಕ್ಕಾಗಲ್ಲ ಅನ್ಸುತ್ತೆ. ಇಲ್ಲಿ ನಿಮಗೆ ಆ್ಯಪಲ್ ಲೋಗೋ ಬರುತ್ತೆ, ಎಷ್ಟು ತಿನ್ನಾಗಿದೆ. ಬಟ್ ನಿಮ್ಗೆ M2 ಕಂಪೇರ್ ಮಾಡಿಕೊಂಡ್ರೆ ಅಷ್ಟು ತಿನ್ ಬರೋಲ್ಲ, ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಬಟ್ ಅಷ್ಟೊಂದು ಅಂತ ಏನಿಲ್ಲ. ಓಕೆ, ನಿಮಗೆ ಈ ಕಡೆ ಇಲ್ಲಿ ಒಂದು ಮೆಮೊರಿ ಕಾರ್ಡ್ ಆರ್ಡ್ರ್ ಬರುತ್ತೆ, ಟೈಪ್ ಸಿ ಮತ್ತು ಇಲ್ಲಿ HDMI ಕೇಬಲ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಈ ಕಡೆ ಲೈಟ್ ಓಪನ್ ಮಾಡೋ ಸಿಗುತ್ತೆ. ಈ ಕಡೆ ನಿಮಗೆ ನಾವಾಗಲೇ ಹೇಳ್ದಂಗೆ ಚಾರ್ಜಿಂಗ್ ಸಾಕೆಟ್ಟು ಪ್ಲಗ್ ಸಿಗುತ್ತೆ. ಅದಾದಮೇಲೆ 2 USB ಪೋರ್ಟ್ ಸಿಗುತ್ತೆ ಮತ್ತು ಒಂದು ಹೆಡ್ಸೆಟ್ ಜಾಕ್ ಸಿಗುತ್ತೆ. ಗೈಸ್, ಮ್ಯಾಕ್ಬುಕ್ಗೆ ಸ್ಪೀಕರ್ಸು ಆ ಕಡೆ ಈ ಕಡೆ ಬರುತ್ತೆ. ನೋಡೋಕ್ಕೆ ಚಿಕ್ಕದಾಗಿರ್ಬೋದು, ಬಟ್ ಸ್ಪೀಕರ್ಸ್ ಔಟ್ಪುಟ್ ಮಾತ್ರ ಬೆಂಕಿಯಾಗಿರುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಬರುತ್ತೆ, ಇದು ಸೆನ್ಸರ್ ಆಗಿರುತ್ತೆ. ಆ್ಯಂಡ್ ಟಚ್ ಪ್ಯಾಡು ಬ್ಯೂಟಿಫುಲ್ ಆಗಿದೆ. ಡಿಸ್ಪ್ಲೇ ವೈಸ್ ಬಂದು ನಿಮಗೆ ನಾಚ್ ಡಿಸ್ಪ್ಲೇ ಸಿಗುತ್ತೆ, ಪ್ಲಸ್ ಕ್ಯಾಮ್ರಾ ಬರುತ್ತೆ. ಇದಿಷ್ಟು ಪೋರ್ಟ್ಗಳಾಯಿತು. ನೆಕ್ಸ್ಟ್ ಇವಾಗ ಲ್ಯಾಪ್ಟಾಪ್ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಜಸ್ಟ್ ಇದು ಇನ್ನೊಂದು ಮ್ಯಾಕಲ್ಲಿ ಏನು ಅಂದರೆ ನೀವು ಯಾವ ಬಟನ್ನು ಕೂಡ ಪವರ್ ಪ್ಲೇಸ್ ಮಾಡೋಂಗಿಲ್ಲ, ಜಸ್ಟ್ ಓಪನ್ ಮಾಡಿದ್ರೆ ಆನ್ ಆಗುತ್ತೆ. ಶೋ ಯು ನೋಡಿ, ಆಲ್ರೆಡಿ ಆನ್ ಆಗೋಯ್ತು. ಜಸ್ಟ್ ಐ ವಿಲ್ ರಿಮೂವ್ ದಿಸ್. ಎಸ್, ಓಕೆ, ಇದೇ ನಮ್ಮ ಮ್ಯಾಕ್ಬುಕ್ ಪ್ರೋ. ಸೊ ಈ ಪುಟಾಣಿದಕ್ಕೆ ಅರೌಂಡ್ 2 lakhs ಎಬೋ ಇದೆ ಪ್ರೈಸು. ಸೊ ನೆಕ್ಸ್ಟು ಇದು ಪರ್ಫಾರ್ಮೆನ್ಸ್ ಹೇಗಿದೆ ಆ್ಯಂಡ್ ಏನೇನು ಫೀಚರ್ಸ್ ಬರುತ್ತೆ, ಇದಕ್ಕೆ ನಾನು ಎಕ್ಸ್ಟ್ರಾ ಆಕ್ಸೆಸರೀಸ್ ಏನು ತೊಗೋತಾ ಇದ್ದೀನಿ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕಂಪೇರ್ ಮಾಡ್ಕೋತೀನಿ, ಬಿಕಾಸ್ ನನ್ನ ಹತ್ರ ಆಲ್ರೆಡಿ ನೋಡ್ತಾ ಇರ್ಬೋದು ಇಲ್ಲಿ ಆ ಕಡೆ ನನ್ನ ಹತ್ರ M2 Pro ಇದೆ, ಇದು M4 Pro. ಜಸ್ಟ್ ಡಿಫ್ರೆನ್ಸ್ ಕೊಡ್ತಾ ಹೋಗ್ತೀನಿ, ಏನಿದೆ, ಯಾವ ಥರ ಇರುತ್ತೆ ಪರ್ಫಾರ್ಮೆನ್ಸು ಏನು ಅಂತ.
ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ನನ್ನ ಮ್ಯಾಕ್ ಬುಕ್ ಪ್ರೋನ ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ಸೊ ಬಹುಶಃ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.